Hello everyone, welcome to my YouTube channel Shruti Vlogs. ನಮ್ಮ ಮೆಟ್ರೋ ಸ್ಟೇಷನಲ್ಲಿದ್ದೀನಿ. ನೋಡ್ತಾ ಟ್ರೈನ್ ಬಂದೇ ಬಿಡ್ತಲ್ಲ. ಓ ಲೇಡಿ ಡ್ರೈವರ್, ಖುಷಿ ಆಯ್ತು ರೀ. ಇಸ್ಕಾನ್ ಬಂದೇ ಬಿಡ್ತು. ಅದೆಲ್ಲ ಸರಿ, ನಾನು ಮೆಟ್ರೋಲಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ನೋಡ್ತಾ ಇದ್ದೀರಾ? ಅದೇ ರೀ, ಒಬ್ಬರು ಮನೆಗೆ ಹೋಗ್ತಾ ಇದ್ದೀವಿ. ಅವರು ಬೆಂಗಳೂರಿಗೆ ಬಂದಾಗಿಂದ ಕರಿತಾನೆ ಇದ್ದಾರೆ, ಬನ್ನಿ ನಮ್ಮ ಮನೆಗೆ ಅಂತ. ಆಲ್ರೆಡಿ 1 ವರ್ಷನೇ ಆಗೋಯ್ತು ಅವ್ರು ಕರೆಯೋಕ್ಕೆ ಶುರು ಮಾಡಿ. ಸೊ ಈಗ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ನಾನು ಹೋಗ್ತಾ ಇರೋದು ಇವ್ರ ಮನೆಗೆ. ತುಮಕೂರು ರೋಡ್ ನಾಗಸಂದ್ರ ಮೆಟ್ರೋ ಸ್ಟೇಷನ್ ಪಕ್ಕನೇ ಇವ್ರ ಮನೆ. ಬನ್ನಿ ಒಳಗೆ ಹೋಗೋಣ. ಇದೇ ಎಂಟ್ರೆನ್ಸು. ಆ ಎಂಟ್ರೆನ್ಸಿಂದ ರೈಟಲ್ಲಿ ರೆಸ್ಟ್ ರೂಮ್ಸ್ ಇರುತ್ತೆ. ಇದನ್ನು ಲೆವೆಲ್ P1 ಅಂತಾರೆ. P1 ಮತ್ತು P2 ಪಾರ್ಕಿಂಗಿಗೆ ಇರುತ್ತೆ. ಮತ್ತು ನೆಕ್ಸ್ಟ್ ಲೆವೆಲ್ 1, ಲೆವೆಲ್ 2 ಇರುತ್ತೆ. ಲೆವೆಲ್ 1ಅಲ್ಲಿ ಮಾರ್ಕೆಟ್ ಹಾಲ್ ಇದೆ, ಲೆವೆಲ್ 2 ಅಲ್ಲಿ ಶೋರೂಮ್ ಇದೆ. ಬನ್ನಿ ತಡ ಯಾಕೆ, IKEA Bangalore Tour ಸ್ಟಾರ್ಟ್ ಮಾಡೇ ಬಿಡೋಣ. ನೀವು ಮಕ್ಕಳ ಜೊತೆ ಬಂದಿದ್ದೀರಾ, ಈಗ ಹೇಗೆ ಶಾಪ್ ಮಾಡೋದು ಮಕ್ಕಳನ್ನ ಇಟ್ಕೊಂಡು ಯೋಚನೆ ಮಾಡ್ತಿದ್ದೀರಾ? ಯೋಚನೆ ಮಾಡಲೇಬೇಡಿ. ಈ ಫ್ಲೋರಲ್ಲಿ ನಿಮಗೆ ಮಕ್ಕಳ ಪ್ಲೇ ರೂಮ್ ಇದೆ, ಸ್ಮಾಲ್ ಆ್ಯಂಡ್ ಪ್ಲೇ ರೂಮ್ ಅಂತ. ಅಲ್ಲಿ ನೀವು ಮಕ್ಕಳನ್ನ ಬಿಟ್ಟು ಆರಾಮಾಗಿ ಶಾಪಿಂಗಿಗೆ ಹೋಗಬಹುದು. ಸೊ ನಾವಿವಾಗ ಲೆವೆಲ್ 2ಗೆ ಹೋಗ್ತಾ ಇದ್ದೀವಿ. ಲೆವೆಲ್ 2 ಇಸ್ ಶೋರೂಮ್, ಹಾಗೆ ಸ್ವೀಡಿಷ್ ರೆಸ್ಟೋರೆಂಟ್ ಇದೆ. ಸೊ ಲೆವೆಲ್ 1 ಮಾರ್ಕೆಟ್ ಹಾಲಲ್ಲಿ ಎಲ್ಲ ಐಟಮ್ಸ್ನು ಡಿಪಾರ್ಟ್ಮೆಂಟ್ ವೈಸ್ ಇಟ್ಟಿರ್ತಾರೆ. ನಮಗೆ ಯಾವುದು ಡಿಪಾರ್ಟ್ಮೆಂಟ್ ಬೇಕೋ ಅಲ್ಲಿಗೆ ಹೋಗಿ ಐಟಮ್ಸ್ನ ಪಿಕ್ ಮಾಡಿ ಡೈರೆಕ್ಟ್ ಬಿಲ್ಲಿಂಗಿಗೆ ಸಹಿತ ಹೋಗಬಹುದು. ಶೋರೂಮ್ ನೋಡೋಕೆ ಇಷ್ಟ ಇಲ್ಲ ಬೇಡ ಅಂದರೆ ಡೈರೆಕ್ಟಾಗಿ ಲೆವೆಲ್ 1ಗೆ ಹೋಗಿ, ಅಂದರೆ ಮಾರ್ಕೆಟ್ ಹಾಲ್ಗೆ ಹೋಗಿ ನಮಗೆ ಬೇಕಾಗಿರೋ ಐಟಮ್ಸ್ನ ಪಿಕ್ ಮಾಡಿ ಬಿಲ್ಲಿಂಗಿಗೆ ಹೋಗಬಹುದು. ಇಲ್ಲೊಂದಿಷ್ಟು ಐಟಮ್ಸ್ ಡಿಸ್ಪ್ಲೇ ಇಟ್ಟಿದ್ದಾರೆ. ಸೆಂಟೆಡ್ ಕ್ಯಾಂಡಲ್ಸ್, ಆರ್ಟಿಫಿಷಿಯಲ್ ಫ್ಲವರ್ಸ್, ಹೀಗೆ. ಬನ್ನಿ ಈಗ ಸ್ವೀಡಿಷ್ ರೆಸ್ಟೋರೆಂಟಿಗೆ ಹೋಗೋಣ. ಆ ರೆಸ್ಟೋರೆಂಟ್ ತುಂಬ ಸ್ಪೇಷಿಯಸ್ ಆಗಿದೆ. ಇಲ್ಲಿ ಒಂದು ಕ್ಯೂ ಅಲ್ಲಿ ನಿಂತು ಟ್ರೇ ತೊಗೋಬೇಕು. ಟ್ರೇ ತೊಗೊಂಡು ನಮಗೆ ಬೇಕಾಗಿರೋ ಐಟಮ್ಸ್ನ ತೊಗೊಂಡು ಬಿಲ್ಲಿಂಗ್ ಕೌಂಟ್ರಿಗೆ ಹೋಗಿ ಬಿಲ್ ಮಾಡಿಸಿ ನಮ್ಮ ಊಟ ಎಲ್ಲ ಮಾಡಿ ಆಮೇಲೆ ಟ್ರೇ ಸ್ಟೇಷನಿಗೆ ವಾಪಸ್ ಕೊಟ್ಟರೆ ಆಯಿತು. ಅದು ಸರಿ, ಮೆನು ಎಲ್ಲಿರುತ್ತೆ ಅಂತ ಕೇಳ್ತೀರಾ? ಇಲ್ಲಿ ಒಂದು QR ಕೋಡ್ನ ಕೊಟ್ಟಿದ್ದಾರೆ. ಆ QR ಕೋಡ್ನ ಸ್ಕ್ಯಾನ್ ಮಾಡಿದ್ರೆ ನಮಗೆ ಮೆನು ಸಿಗುತ್ತೆ. ಸೊ ನಮಗೆ ಯಾವ್ಯಾವ ಐಟಮ್ಸ್ ಬೇಕು ಅಂತ ನಾವು ಅಲ್ಲಿ ಹೋಗಿ ಹೇಳಿದ್ರೆ ಅವ್ರು ಕೊಡ್ತಾರೆ. ಅದನ್ನು ಬಿಲ್ಲಿಂಗ್ ಕೌಂಟ್ರಿಗೆ ತೊಗೊಂಡು ಹೋಗಿ ಕೊಟ್ಟರೆ ಆಯ್ತು. ಈ ರೆಸ್ಟೋರೆಂಟಲ್ಲಿ ನಿಮಗೆ ವೆನ್ಸ್ಡೇಸ್ ಆಫರ್ ಇರುತ್ತೆ. ಈ ಫ್ಲೋರಲ್ಲಿ ಕೂಡ ವಾಶ್ರೂಮ್ ಇದೆ. ಬನ್ನಿ ಈಗ ನಾವು ಶೋರೂಮ್ಗೆ ಹೋಗೋಣ. ಇಲ್ಲಿ ನಮಗೆ ಹೋಮ್ ಡೆಕೋರ್ ಐಡಿಯಾಸ್ ಸಿಗುತ್ತೆ. ಅಂದರೆ ಲಿವಿಂಗ್ ರೂಮ್, ಡೈನಿಂಗ್, ಕಿಚನ್, ವರ್ಕ್ ಸ್ಪೇಸ್, ಬೆಡ್ರೂಮ್, ವಾರ್ಡ್ರೋಬ್, ಹಾಗೆ ಮಕ್ಕಳ ರೂಮ್ನ ಹೇಗೆ ಡೆಕೋರೇಟ್ ಮಾಡಬೇಕು ಅನ್ನೋ ಐಡಿಯಾಸ್ ಎಲ್ಲ ನಮಗೆ ಸಿಗುತ್ತೆ. ಬನ್ನಿ ಈಗ ಒಂದೊಂದನ್ನೇ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ. ಟು ಸ್ಟಾರ್ಟ್ ವಿತ್ ಲಿವಿಂಗ್ ರೂಮ್, ಬೆಡ್ರೂಮ್ ಡೆಕೋರೇಷನ್ ಐಡಿಯಾಸ್ ನೋಡ್ತಾ ಹೋಗೋಣ ಬನ್ನಿ. ಒಂದಕ್ಕಿಂತ ಒಂದು ಐಡಿಯಾ ಚೆನ್ನಾಗಿದೆ. ಈ ಮನೆ ಕಟ್ಟಿಸ್ತಿರೋರಿಗೆ, ಹೊಸ ಮನೆಗೆ ಶಿಫ್ಟ್ ಆಗ್ತಿರೋರಿಗೆ, ಮನೆ ರೆನೋವೇಟ್ ಮಾಡ್ತಿರೋರಿಗೆ ಈ ಐಡಿಯಾಸ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಏನಂತೀರಾ?
ನೆಕ್ಸ್ಟ್ ಈಗ ವಾರ್ಡ್ರೋಬ್ಸ್ ಆ್ಯಂಡ್ ಸ್ಟೋರೇಜ್, ಆಮೇಲೆ ಲಿವಿಂಗ್ ರೂಮ್ ಸ್ಟೋರೇಜ್ ನೋಡ್ತಾ ಹೋಗೋಣ ಬನ್ನಿ. ಇದು ನೋಡಿ ಬುಕ್ ರ್ಯಾಕ್ ಎಷ್ಟು ಚೆನ್ನಾಗಿದೆ. ಕಂಟೈನರ್ಸ್ ಕೂಡ ಇದೆ, ಬನ್ನಿ ನೋಡೋಣ. ಡ್ರೆಸ್ಸಿಂಗ್ ಟೇಬಲ್ ಮಿರರ್ ಕೂಡ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ವಾಲ್ ಡೆಕೋರೇಷನ್ ಐಡಿಯಾಸ್ ನೋಡೋಣ ಬನ್ನಿ. ನೀವಿನ್ನೂ ಐಕಿಯಾಗೆ ಬಂದಿಲ್ಲ ಅಂದರೆ ಒಂದ್ಸತಿ ಬನ್ನಿ. ಏನು ತಗೊಳ್ಳಿಲ್ಲ ಅಂದ್ರೂ ವಿಂಡೋ ಶಾಪಿಂಗ್ ಥರ ನೋಡ್ಕೊಂಡು ಹೋಗ್ಬಹುದು. ಆಮೇಲೆ ಮನೇನ ಹೇಗೆ ಡೆಕೋರೇಟ್ ಮಾಡ್ಬೋದು, ಆಮೇಲೆ ಸಣ್ಣ ಜಾಗದಲ್ಲಿ ಫರ್ನಿಚರ್ಸ್ನ ಹೇಗೆ ಇಡಬಹುದು ಏನು ಅನ್ನೋದೆಲ್ಲ ಒಂದು ಫೇರ್ ಐಡಿಯಾ ಬರುತ್ತೆ. ಸ್ವೀಡಿಶ್ ರೆಸ್ಟೋರೆಂಟಲ್ಲಿ ಒಂದು ಪಾಯಿಂಟ್ ಮಿಸ್ ಆಯಿತು. ಅದೇನೆಂದರೆ ನಾವು ಹಾಟ್ ಅಥವಾ ಕೋಲ್ಡ್ ಬೆವರೇಜ್ ಏನು ತೊಗೊಂಡ್ರು ನಾವು ಎಷ್ಟು ಸತಿ ಬೇಕಾದರೂ ರೀಫಿಲ್ ಮಾಡ್ಕೋಬೋದು, ಅದು ಫ್ರೀಯಾಗಿ. ಆನ್ಲೈನಲ್ಲೂ ಪರ್ಚೇಸ್ ಮಾಡಬಹುದು, ಆದರೆ ಇಲ್ಲಿ ಲುಕ್ ಆ್ಯಂಡ್ ಫೀಲ್ ಅಂತಾರಲ್ಲ, ಆ ಎಕ್ಸ್ಪೀರಿಯನ್ಸ್ಗೋಸ್ಕರನಾದರೂ ಒಂದ್ಸತಿ ಬಂದು ನೋಡಬೇಕು.
ಇನ್ನೊಂದು ಖುಷಿ ವಿಚಾರ ಅಂದರೆ ಇಲ್ಲಿ ಫ್ರೀ ವೈಫೈ ಇದೆ. ಈ ವಿಡಿಯೋದಲ್ಲಿ ನಾನು ಐಕ್ಯಾ ಲೆವೆಲ್ 2 ಶೋರೂಮಲ್ಲಿ ಇರುವಂಥ ಲಿವಿಂಗ್ ರೂಮ್ ಸ್ಟೋರೇಜ್, ಡೈನಿಂಗ್, ಕಿಚನ್, ವರ್ಕ್ ಸ್ಪೇಸಸ್, ಬೆಡ್ರೂಮ್, ವಾರ್ಡ್ರೋಬ್ಸ್ ಆ್ಯಂಡ್ ಸ್ಟೋರೇಜ್ ಹಾಗೂ ಸ್ವೀಡಿಷ್ ರೆಸ್ಟೋರೆಂಟ್ನ ಆದಷ್ಟು ಕವರ್ ಮಾಡಿದ್ದೀನಿ. ಸೊ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಹಾಗೆ ಇನ್ನೂ ಈ ಲೆವೆಲ್ 2 ಶೋರೂಮಲ್ಲಿ ಚಿಲ್ಡ್ರನ್ಸ್ ರೂಮ್ ಐಡಿಯಾಸ್ ಬಾಕಿ ಇದೆ. ಆಮೇಲೆ ಲೆವೆಲ್ 1ಅಲ್ಲಿ ಮಾರ್ಕೆಟ್ ಹಾಲ್, ಏನೇನು ಡಿಪಾರ್ಟ್ಮೆಂಟ್ಸ್ ಇದೆ, ಹಾಗೆ ಬಿಲ್ಲಿಂಗ್ ಸೆಕ್ಷನ್ ಬಾಕಿ ಇದೆ. ಸೊ ಅದನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮುಖಾಂತರ ತಿಳಿಸಿ. ನಾನು ನಿಮ್ಮನ್ನು ನೆಕ್ಸ್ಟ್ ವ್ಲಾಗಲ್ಲಿ ಭೇಟಿ ಆಗ್ತೀನಿ, ಐಕ್ಯಾ ಎಪಿಸೋಡ್ 2 ಅಲ್ಲಿ. ಸೊ ಅಂಟಿಲ್ ದೆನ್, ಸಿ ಯು, ಟೇಕ್ ಕೇರ್, ಬಾಯ್.